ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ಸಂಜೆಗೆ ಮನೆಯವರಿಗೆಲ್ಲ ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ತಾ ಇದ್ದೀನಿ. ಏನಾದರೂ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ. ಹಾಗೆ ಹೆಚ್ಚಾಗಿ ಮಂಗಳೂರಲ್ಲಿ ನಮಗೆಲ್ಲರಿಗೂ ನಮ್ಮ ಫೇವ್ರೆಟ್ ನೀರುಳ್ಳಿ ಬಜ್ಜಿ, ಅದನ್ನೇ ಇವತ್ತು ಮಾಡೋಣ ಅಂಥೇಳಿ ಎನಿಸಿದ್ದೀನಿ. ಹಾಗೆ ಅದರೊಂದಿಗೆ ಗರ್ಮ ಗರಂ ಬೆಲ್ಲದ ಟೀ. ಹಾಗಾಗಿ ನಾನಿಲ್ಲಿ ನೀರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 9 ಮೆಂಬರ್ಸಿಗೆ ಆಗುವಷ್ಟು ಮಾಡ್ತಾ ಇದ್ದೀನಿ. ನೀರುಳ್ಳಿ ಬಜ್ಜಿಗೆ ನೀರುಳ್ಳಿ ಚೆನ್ನಾಗಿ ತೊಳೆದು ತೆಳುವಾಗಿ ನಾವು ಈ ರೀತಿ ಕಟ್ ಮಾಡಬೇಕಾಗುತ್ತೆ. ಹಾಗೂ ಇದನ್ನು ಸರಿಯಾಗಿ ಕೈಯಿಂದ ಈ ರೀತಿ ಬಿಡಿಸಿ ಬಿಡಿಸಿ ಹಾಕಬೇಕು. ನೋಡಿ, ಈ ರೀತಿ ಬಿಡಿಸ್ಬೇಕು. ಆವಾಗೆಲ್ಲನೂ ಎಸಳು ಕರೆಕ್ಟಾಗಿದು ಬಿಡುತ್ತೆ. ಆಮೇಲೆ ಫಸ್ಟಿಗೆ ಇದಕ್ಕೆ ನಾನು ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ, ನಿಮ್ಮ ಇಷ್ಟ. ಆದರೆ ನನಗೆ ಅದು ಹಸಿಮೆಣಸಿನಕಾಯಿ ಅದರೊಂದಿಗೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಹೇಗೂ ಮಳೆಗಾಲ, ತಿನ್ನುವಾಗ ಖಾರ ಖಾರ ಸ್ವಲ್ಪ ಮೈ ಕೂಡ ಬೆಚ್ಚಗಾಗುತ್ತೆ. ಓಕೆ, ಇದಕ್ಕೆ ನಾನು ಫಸ್ಟಿಗೆ ಉಪ್ಪನ್ನು ಹಾಕಿ ಹಾಗೂ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಗೂ ಸರಿಯಾಗಿ ಮೊದಲು ಮಿಕ್ಸ್ ಮಾಡ್ತೀನಿ. ಯಾಕೆಂದರೆ ಉಪ್ಪು ಹಾಗೂ ನೀರುಳ್ಳಿ ಯಾವಾಗ ನಾವು ಕಲಿಸ್ತೀವಿ ನೋಡಿ, ಆವಾಗ ಅದರ ನೀರು ಬಿಡುತ್ತೆ. ಆ ನೀರಿಗೆ ನಾವು ಸರಿಯಾದ ಹಿಟ್ಟನ್ನು ಹಾಕ್ಬೋದು. ಯಾಕೆಂದರೆ ಹಿಟ್ಟು ಇಲ್ಲಿ ನಮಗೆ ಕಡಲೆ ಹಿಟ್ಟು ಎಲ್ಲ ಬೋಂಡ ಎಲ್ಲ ಮಾಡ್ತೀವಿ ನೋಡಿ, ಆ ರೀತಿ ಜಾಸ್ತಿ ಹಾಕಲಿಕ್ಕಿಲ್ಲ. ಇವಾಗ ಸ್ವಲ್ಪ ಎಣ್ಣೆಯನ್ನು ನಾನಿಲ್ಲಿ ಹಾಕಿದ್ದೀನಿ. ಹಾಗೂ ಸ್ವಲ್ಪನೇ ನೋಡಿ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಜಾಸ್ತಿ ಕಡಲೆ ಹಿಟ್ಟು ನಾವು ಸೇರಿಸಲಿಕ್ಕಿಲ್ಲ. ನೀರುಳ್ಳಿ ಜಾಸ್ತಿ ಇರಬೇಕು, ಹಿಟ್ಟು ಕಮ್ಮಿ ಇರಬೇಕು. ಕೆಲವರು ನೀರುಳ್ಳಿ ಬಜ್ಜಿ ಅಂದರೆ ಅದಕ್ಕೆ ಹಿಟ್ಟೇ ಜಾಸ್ತಿ ಇರುತ್ತೆ, ನೀರುಳ್ಳಿನೇ ಕಾಣಲ್ಲ ಅದರಲ್ಲಿ. ಹಾಗೆಲ್ಲ ಗರಿ ನೀರುಳ್ಳಿ ಬಜ್ಜಿ ಬೇಕಿದ್ದರೆ ಹಿಟ್ಟು ಕಮ್ಮಿ ಇರಬೇಕು. ಜಸ್ಟ್ ನಮಗೆ ಅಂದರೆ ಎಣ್ಣೆಯಲ್ಲಿ ಬಿಡುವಾಗ ಅಂಟಬೇಕು, ನೀರುಳ್ಳಿ ಎಲ್ಲ ಒಟ್ಟಿಗಿರಬೇಕು. ಅಷ್ಟು ನಾವು ಕೇವಲ ಹಿಟ್ಟನ್ನು ಹಾಕಿದರೆ ಸಾಕು. ಇಲ್ಲಿ ನೋಡಿ, ಈ ರೀತಿ ಇರಬೇಕು. ನೀರುಳ್ಳಿ ಜಾಸ್ತಿ ಕಾಣ್ತಾ ಉಂಟು, ಹಿಟ್ಟು ಕಮ್ಮಿ ಕಾಣ್ತಾ ಉಂಟು. ನಾನಿಲ್ಲಿ ಹಸಿಮೆಣಸಿನಕಾಯಿ ಕೂಡ ಹಾಕಿದ್ದೀನಿ. ಹೀಗೆ ಮುದ್ದೆ ಮಾಡುವಾಗ ಮುದ್ದೆ ಬಂದರೆ ಸಾಕು. ಅಂದರೆ ಎಣ್ಣೆಯಲ್ಲಿ ಬಿಡುವಾಗ ನೀರುಳ್ಳಿ ಬಿಡಿಸಿ ಹೋಗಬಾರ್ದು. ಆ ರೀತಿ ಅಷ್ಟೇ ಹಿಟ್ಟು ಇದ್ದರೆ ಸಾಕು, ನಮಗೆ ಜಾಸ್ತಿ ಹಾಕಲಿಕ್ಕಿಲ್ಲ. ನಾವು ಕಲಸುವ ಮೊದಲೇ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಯಾಕೆಂದರೆ ಕಲಸಿ ನಾವು ಜಾಸ್ತಿ ಹೊತ್ತು ಇಡಲಿಕ್ಕೆ ಆಗಲ್ಲ, ನೀರು ಬಿಡ್ತಾ ಇರುತ್ತೆ ನೀರುಳ್ಳಿದ್ದು. ಹಾಗಾಗಿ ನೋಡಿ, ಒಂದೊಂದನ್ನು ಚಪ್ಪಟೆ ಆಕಾರ ಮಾಡಿ ನಾವು ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆ ಬಿಸಿ ಆದಮೇಲೆ ಬಿಡ್ತಾ ಹೋಗಿ ಒಂದೊಂದು. ತುಂಬ ಸಿಂಪಲ್ ಇದು ಮಾಡಲಿಕ್ಕೆ, ಆದರೆ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿದರೆ ಆಯಿತು. ನೋಡಿ, ಈ ರೀತಿ ಬರಬೇಕು. ನೀರುಳ್ಳಿ ಇದರಲ್ಲಿ ನಮಗೆ ಜಾಸ್ತಿ ಕಾಣುತ್ತೆ. ಕಡಲೆ ಹಿಟ್ಟು ಖಾಲಿ ನೀರುಳ್ಳಿ ಹಿಡ್ದಿಡ್ಲಿಕ್ಕೆ ಮಾತ್ರ ಹಾಕಬೇಕು ನಾವು. ನೋಡಿ, ಹೀಗೆ ಇದು ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಹಾಗೂ ಚೆನ್ನಾಗಿರುತ್ತೆ. ಬಿಡುವಾಗ ಎಣ್ಣೆಯಲ್ಲಿ ನೋಡಿ ಚಪ್ಪಟೆ ಮಾಡಿಬಿಡಿ, ಆವಾಗ ಎಲ್ಲ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ದಿದ್ರೆ ಕೆಲವೊಮ್ಮೆ ಮಧ್ಯದಲ್ಲಿ ಇರುತ್ತೆ ನೋಡಿ, ಅದು ಫ್ರೈ ಆಗಿರಲ್ಲ, ಹಾಗೆಯೇ ಹಸಿ ಹಸಿ ಇರುತ್ತೆ, ಹೊರಗಡೆದು ಮಾತ್ರ ಕೆಂಪಾಗುತ್ತೆ. ಆ ರೀತಿ ಆಗಬಾರ್ದು, ಎಲ್ಲನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹೀಗೆ ಬರಬೇಕು. ತುಂಬ ರುಚಿಯಾಗಿ ಬರುತ್ತೆ ಆವಾಗ. ಓಕೆ, ಇದೇ ರೀತಿ ನಾನು ಇವಾಗ ಎಲ್ಲವನ್ನೂ ಕೂಡ ಮಾಡಿ ಮುಗಿಸ್ತೀನಿ. ಫ್ರೈ ಮಾಡುವಾಗ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ. ಇದರಿಂದ ಇದರ ಪರಿಮಳ ಇನ್ನೂ ಕೂಡ ಹೆಚ್ಚುತ್ತೆ. ಇಲ್ಲಿ ಇವಾಗ ಗರಮ ಗರಂ ನೀರುಳ್ಳಿ ಬಜ್ಜಿ ರೆಡಿಯಾಗಿದೆ. ನೋಡಿ, ಹೊರಗಡೆ ಮಳೆ ಉಂಟು, ಅದರೊಂದಿಗೆ ಸೂಪರ್ ಆಗುತ್ತೆ ಇದು. ಇವಾಗ ಇದಕ್ಕೆ ನಾವು ಟೀ ಮಾಡಬೇಕು. ಟೀ ನಾರ್ಮಲಾಗಿ ನಾನಿಲ್ಲಿ 1 ಲೀಟರಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಹಾಗೂ ಇದಕ್ಕೆ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಹೇಳಿದೆ ನೋಡಿ, 9 ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೀನಿ. ಹಾಗೂ ಇದಕ್ಕೆ ಟೀ ಪೌಡರನ್ನು ಹಾಕೋಣ. 4 ಚಮಚದಷ್ಟು ಟೀ ಪೌಡ್ರನ್ನು ನಾನಿಲ್ಲಿ ಹಾಕಿದ್ದೀನಿ. ಹಾಗೂ ಇಲ್ಲಿ ಬೆಲ್ಲದ ಟೀ ಮಾಡ್ತಾ ಇದ್ದೀನಿ ನಾನು, ಹಾಗಾಗಿ ಸಕ್ಕರೆ ಎಲ್ಲ ಏನೂ ಹಾಕ್ತಾ ಇಲ್ಲ. ಚೆನ್ನಾಗಿ ಕುದಿಸಿ ಆಮೇಲೆ ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಇದನ್ನು ಕುದಿಸ್ತಾ ಇದ್ದೀನಿ. ಇವಾಗ ಸೋಸಿ ತೆಗೆಯೋಣ ಇದನ್ನು. ಫಸ್ಟಿಗೆ ನಾನು ಅಮ್ಮನಿಗೋಸ್ಕರ ಚಪ್ಪೆ ತೆಗಿತಾ ಇದ್ದೀನಿ. ಆಮೇಲೆ ಬೆಲ್ಲವನ್ನು ಹುಡಿ ಮಾಡಿದ್ದೀನಿ ಚೆನ್ನಾಗಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಬೆಲ್ಲದ ಟೀ ಹಾಗೂ ನೀರುಳ್ಳಿ ಬಜ್ಜಿ 2 ಕೂಡ ರೆಡಿಯಾಗಿದೆ. ನಾನು ನನ್ನ ಫ್ಯಾಮಿಲಿಯೊಂದಿಗೆ ಇದನ್ನು ತಿಂತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಕೂಡ ತಿನ್ನಿ. ಮಾತಾಡ್ತಾ ತಿನ್ನೋದ್ರಲ್ಲೇ ಒಂಥರ ಸುಖ ಇರುತ್ತೆ.